ಚಾಪ್ಟರ್ ಇಸ್ ಇಂಟ್ರೊಡಕ್ಷನ್ ಟ್ರಿಗ್ನಾಮೆಟ್ರಿ. ನೋಡಿ, ಇಂಟ್ರೊಡಕ್ಷನ್ ಟ್ರಿಗ್ನಾಮೆಟ್ರಿ ನೀವು ಕಲಿಬೇಕಾದ್ರೆ ಎಷ್ಟು ರೇಷಿಯೋಸ್ ಕಲಿಬೇಕು. ರೇಷಿಯೋಸ್ ಏನ್ ರೇಷಿಯೋಸ್ ನೋಡಿ, 6 ರೇಷಿಯೋಸ್ ಇದೆ. ಒಂದು ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೊಸಿಕ್ಯಾಂಟು, ಸೀಕ್ಯಾಂಟು, ಕಾಟ್ ಥೀಟಾ. ಸೊ ಇಲ್ಲಿ ಸೈನ್ ಥೀಟಾ ಆದ್ರೆ ಏನಿಲ್ಲ, ಜಸ್ಟ್ ಒಂದು ಕೋಡ್ ನೆನ್ಪಿಟ್ಕೊಳ್ಳಿ, ದಟ್ ಇಸ್ ಓ ಅಂತ ನೆನ್ಪಿಟ್ಕೊಳ್ಳಿ, ಓ. ಕಾಸ್ ಥೀಟಾ ಅಂದ್ರೆ ಹಾ, ಎಸ್ ಅಂತ ನೆನ್ಪಿಟ್ಕೊಳ್ಳಿ ಸಾಕು. ನೋಡಿ ಇಲ್ಲಿ ಇದನ್ನ ನೀವು ಈ ಕನ್ಸ್ಟ್ರಕ್ಷನ್ ನೋಡ್ಕೊಂಡು ನೀವು ಆರಾಮಾಗಿ ಇದನ್ನ ಮಾರ್ಕ್ ಮಾಡಬಹುದು. ಹೆಂಗಂದ್ರೆ ಫಾರ್ ಸಪೋಸ್ ಈಗ ಸಿ ಅಲ್ಲಿ ಆಂಗಲ್ ಆಯ್ತು ಅನ್ಕೊಳ್ಳಿ, ಸಿ ಅಲ್ಲಿ ಆಂಗಲ್ ಆಯ್ತು. ಈಗ ಆಂಗಲ್ ಆಗಿರೋದು ನಿಲ್ತಾನೆ. ಸೊ ಈ ಸೈಡ್ ಏನಾಯ್ತು, ಅಡ್ಜಸೆಂಟ್ ಆಗುತ್ತೆ, ಇದು ಆಪೋಸಿಟ್ ಆಗುತ್ತೆ. ಸೊ ಇದು ಹೈಪೋಟೆನಸ್ ಆಯ್ತು, ಕರೆಕ್ಟಾ? ಹೈಪೋಟೆನಸ್ ಆಯ್ತು. ಈಗ ಸೈನ್ ಥೀಟಾ ಅಂದ್ರೆ ಓ, ಓ ಅಂದ್ರೇನು, ಆಪೋಸಿಟ್ ಬೈ ಹೈಪೋಟೆನಸ್. ಆಪೋಸಿಟ್ ಸೈಡ್ ಏನಿದೆ, ದಟ್ ಈಸ್ ಎ ಬಿ ಬೈ ಹೈಪೋಟೆನಸ್ ಇಸ್ ಎ ಸಿ ನ. ಸೈನ್ ಥೀಟಾ ಅಂದ್ರೆ ಓ ಮೀನ್ಸ್ ಆಪೋಸಿಟ್ ಬೈ ಹೈಪೋಟೆನಸ್. ಆಪೋಸಿಟ್ ಸೈಡ್ ಏನಿದೆ ಎ ಬಿ, ಹೈಪೋಟೆನಸ್ ಸೈಡ್ ಇದೆ ಎ ಸಿ, ಆಯ್ತಾ? ಸೊ ಎ ಬಿ ಡಿವೈಡ್ ಬೈ ಎ ಸಿ ಆಯ್ತು. ಇದಕ್ಕೆ ವ್ಯಾಲ್ಯೂಸ್ ಹಾಕಿದ್ರೆ ವ್ಯಾಲ್ಯೂಸ್ ಬರ್ತದೆ. ಕಾಸ್ ಥೀಟಾ ಅಂದ್ರೆ ಏನಿಲ್ಲ, ಕಾಸ್ ಥೀಟಾ ಅಂದ್ರೇನು, ಹಾ ಎ ಎಚ್, ಹಾ ಅಂದ್ರೇನು ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಏನಿದೆ ದಟ್ ಈಸ್ ಬಿ ಸಿ ಡಿವೈಡ್ ಬೈ ಹೈಪೋಟೆನಸ್ ಇಸ್ ಎ ಸಿ. ಟ್ಯಾನ್ ಥೀಟಾ ಅಂದ್ರೆ ಸಿಂಪಲ್ ನೋಡಿ, ಎರಡರಲ್ಲೂ ಹೈಪೋಟೆನಸ್ ಸೇಮ್ ಇದೆ. ಸೊ ಹೈಪೋಟೆನಸ್ ನ ಕ್ಯಾನ್ಸಲ್ ಮಾಡಕ್ಕೆ ಉಳಿದೇನು, ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಏನಿದೆ ದಟ್ ಈಸ್ ಆಪೋಸಿಟ್ ಬೈ ಅಡ್ಜಸೆಂಟ್ ದಟ್ ಈಸ್ ಟ್ಯಾನ್. ಸೊ ಈಗ ಆಪೋಸಿಟ್ ಅಂದ್ರೆ ನಾವು ಆಪೋಸಿಟ್ ಎಷ್ಟಿದೆ, ದಟ್ ಈಸ್ ಎ ಬಿ ಡಿವೈಡ್ ಬೈ ಅಡ್ಜಸೆಂಟ್ ಇಸ್ ಬಿ ಸಿ. ನೋಡಿ ಇದು ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ. ಸೊ ಈ ಸೈನ್ ಥೀಟಾಗೆ ಆಪೋಸಿಟ್ ಏನು, ಕೊಸಿಕ್ಯಾಂಟ್. ಸೊ ಹಾ ಬರ್ದಿರಲ್ಲ, ಹೋ ಬರ್ದಿರಲ್ಲ, ಅದ್ರಲ್ಲಿ ಉಲ್ಟ ಬರ್ಕೊಳ್ಳಿ ಅಷ್ಟೇ. ಏನು, ಹೈಪೋಟೆನಸ್ ಬೈ ಆಪೋಸಿಟ್. ಹೈಪೋಟೆನಸ್ ಏನಿದೆ ಇಲ್ಲಿ ಎ ಸಿ ಬೈ ಆಪೋಸಿಟ್ ಇಸ್ ಎ ಬಿ. ನೋಡ್ರಪ್ಪ, ಸೈನಿಗೆ ಬರ್ದಿರೋದೇ ಉಲ್ಟ ಬರ್ದಾಯ್ತು. ಈಗ ಕಾಸಿಗೆ ಬರ್ದಿರೋದೇ ಉಲ್ಟ ಬರೋದು, ದಟ್ ಸೀಕ್ಯಾಂಟ್. ದಟ್ ಈಸ್ ಅಡ್ಜಸೆಂಟ್ ಬೈ ಹೈಪೋಟೆನಸ್ ಇರೋದು ಹೈಪೋಟೆನಸ್ ಬೈ ಅಡ್ಜಸೆಂಟ್ ಆಯ್ತು. ಅಡ್ಜಸೆಂಟ್ ದಟ್ ಈಸ್ ಯಾವುದು, ಎ ಸಿ ಬೈ ಬಿ ಸಿ ಆಯ್ತು. ಸೊ ಕಾಟ್ ಅಂದ್ರೆ ಟ್ಯಾನ್ಗೆ ರೆಸಿಪ್ರೋಕಲ್, ದಟ್ ಈಸ್ ಆಪೋಸಿಟ್ ಬೈ ಅಡ್ಜಸೆಂಟ್ ಇರೋದು ಅಡ್ಜಸೆಂಟ್ ಬೈ ಆಪೋಸಿಟ್ ಆಯ್ತು. ದಟ್ ಈಸ್ ಏನಾಯ್ತು, ಬಿ ಸಿ ಬೈ ಎ ಸಿ ಆಯ್ತು. ತಗೋತಾ. ಈಗ ಇದ್ರ ಮೇಲೆ ನಿಮಗೆ ಎಕ್ಸಾಮ್ಸ್ ಕಲ್ಲಿ ಕ್ವಶನ್ಸ್ ಕೇಳಿದ್ರು, ಬಿ ಸಿ ಎ ಬಿ ಓಕೆ, ಬಿ ಸಿ ಬೈ ಎ ಬಿ. ಈಗ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಕೇಳಿರೋದು ಒಂದೊಂದಾಗಿ ಸ್ಟಡಿ ಮಾಡೋಣ. ಸೊ ಫಸ್ಟ್ ಕ್ವಶನ್ ಏನ್ ಕೇಳಿದ್ರೆ ನೋಡಿ, 2024 ಕೇಳಿದ್ರೆ, 2024 ಕೇಳಿದ್ರೆ 2024 ಫಸ್ಟ್ ಕ್ವಶನ್ ಏನ್ ಕೇಳಿದ್ರೆ ಅಂದ್ರೆ ಸೈನ್ ಸಿ. ನೋಡಿ, ಸೈನ್ ಸಿ ಈಸ್ ಈಕ್ವಲ್ ಟು 3/5. ಸೈನ್ ಸಿ ಈಸ್ ಈಕ್ವಲ್ ಟು 3/5. ಫೈಂಡ್ ಕೊಸಿಕ್ಯಾಂಟ್ ಥೀಟಾ. ಪ್ರೂವ್ ಮಾಡ್ಬೇಕಂತೆ. ನೋಡಿ ವೆರಿ ಇಂಪಾರ್ಟೆಂಟ್. ಅಥವಾ ಕೊಸಿಕ್ಯಾಂಟ್ ಸಿ ನ ಪ್ರೂವ್ ಮಾಡಕ್ಕೆ ಹೇಳಿದ್ರೆ ಕೊಸಿಕ್ಯಾಂಟ್ ಸಿ ನ ಪ್ರೂವ್ ಮಾಡ್ಬೇಕಂದ್ರೆ ಫಸ್ಟ್ ನೀವೇನ್ ನೋಡ್ಬೇಕಂದ್ರೆ, ಫಸ್ಟ್ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಡ್ರಾ ಮಾಡ್ಕೊಳ್ಳಿ. ರೈಟ್ ಆಂಗಲ್ ಟ್ರಯಾಂಗಲ್ ಬರ್ಕೊಂಡು, ಸೊ ದಟ್ ಇಸ್ ಪಾಯಿಂಟ್ ಮಾಡಿ ಎ ಬಿ ಸಿ ಪಾಯಿಂಟ್ ಮಾಡಿ. ಈಗ ನೋಡಿ ಸಿ ನ ಆಂಗಲ್ ಅಂತ ಹೇಳಿದಾನೆ. ಸೊ ಆಂಗಲ್ ಸಿ ಗೆ ನೀವೇ ಮಾಡ್ಬೇಕು, ಆಂಗಲ್ ಮಾಡ್ಕೋಬೇಕು. ಎ ಅಂತ ಹೇಳಿದ್ರೆ ಎ, ಇಲ್ಲಿ ಸಿ ಅಂತ ಹೇಳಿರೋದ್ರಿಂದ ಸಿ ಗೆ ಪಾಯಿಂಟ್ ಮಾಡ್ಕೊಳ್ಳಿ. ಈಗ ಆಂಗಲ್ ಸಿ ಆಗಿರೋದ್ರಿಂದ ಇದು ಯಾವ ಸೈಡ್ ಆಯ್ತು, ಅಡ್ಜಸೆಂಟ್ ಆಯ್ತು. ಇಲ್ಲಿ ಆಂಗಲ್ ಆಗಿರೋದು ನಿಯರ್ ಸೈಡ್ ಏನಾಗಿರುತ್ತೆ, ಅಡ್ಜಸೆಂಟ್ ಆಗಿರುತ್ತೆ. ಇದು ಯಾವ್ದಾಯ್ತು, ಆಪೋಸಿಟ್ ಆಯ್ತು. ಇದು ಹೈಪೋಟೆನಸ್ ಆಯ್ತು. ಈಗ ಅವ್ನು ವ್ಯಾಲ್ಯೂಸ್ ಕೊಟ್ಟಿದ್ದಾನೆ. ಏನ್ ವ್ಯಾಲ್ಯೂಸ್ ಕೊಟ್ಟಿದ್ದಾನೆ, ಸೈನ್ ಸಿ ಈಸ್ ಈಕ್ವಲ್ ಟು ಏನು, ಸೈನ್ ಥೀಟಾ ಏನ್ ಹೇಳುತ್ತೆ, ಆಪೋಸಿಟ್ ಬೈ ಹೈಪೋಟೆನಸ್. ಸೈನ್ ಅಂದ್ರೆ ನಮ್ಗೆ ಗೊತ್ತು, ಸೈನ್ ಅಂದ್ರೆ ಏನು, ಆಪೋಸಿಟ್ ಬೈ ಅಡ್ಜಸೆಂಟ್, ಆಪೋಸಿಟ್ ಬೈ ಹೈಪೋಟೆನಸ್. ಸೊ ಆಪೋಸಿಟ್ ಏನಿದೆ, ದಟ್ ಈಸ್ 3 ಇದೆ. ಹೈಪೋಟೆನಸ್ ಏನಿದೆ, 5 ಇದೆ. ಸೊ ಈಗ ನಮಗೆ ಬೇಕಾಗಿರೋದೇನು, ಅಡ್ಜಸೆಂಟ್ ಬೇಕಾಗಿದೆ. ಅಡ್ಜಸೆಂಟ್ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಪೈಥಾಗೋರಸ್ ಹಾಕ್ಬೇಕು. ಪೈಥಾಗೋರಸ್ ಹಾಕಿದ್ರೆ ಏನಾಗುತ್ತೆ, ಅಕಾರ್ಡಿಂಗ್ ಟು ಪೈಥಾಗೋರಸ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಎ ಸಿ ಗೊತ್ತಿದೆ, ದಟ್ ಈಸ್ 5 ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಇಸ್ 3 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಈಗ 5 ಸ್ಕ್ವೇರ್ ಅಂದ್ರೆ ಎಷ್ಟು, 25. ಸೊ ಈಸ್ ಈಕ್ವಲ್ ಟು 9 ಪ್ಲಸ್ ಬಿ ಸಿ ಸ್ಕ್ವೇರ್. ಓಕೆ, ಹೊರಡಾಕಿ. ಈಗ 25 - 9 ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್. 25 9 ಹೋದ್ರೆ
ಎಷ್ಟು 16 ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್. ಸೊ ಇದನ್ನ ಕಡೆಗೆ ಹಾಕಿ ದಟ್ ಈಸ್ ರೂಟ್ ಆಗುತ್ತೆ. ಸೊ ಬಿ ಸಿ ಈಸ್ ಈಕ್ವಲ್ ಟು ರೂಟ್ ಆಫ್ 16. ಸೊ ಬಿ ಸಿ ಈಸ್ ಈಕ್ವಲ್ ಟು 4. ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 16 ಇಸ್ 4. ಈಗ ನಮಗೆ 4 ಬಂತು. ಬಿ ಸಿ ಈಸ್ ಈಕ್ವಲ್ ಟು 4 ಅಡ್ಜಸೆಂಟ್ ಸೈಡ್ ಬಂತು. ಈಗ ಅವ್ನು ಕೇಳಿರೋದು ಏನ್ ಕನ್ನಡಕ್ಕೆ ಕೋಸಿಕ್ಯಾಂಟ್ ಸಿ ನ ಮಾಡಕ್ ಹೇಳಿದ್ರೆ. ಸೊ ಕೋಸಿಕ್ಯಾಂಟ್ ಸಿ ಅಂದ್ರೆ ಏನು? ಕೋಸಿಕ್ಯಾಂಟ್ ಸಿ, ಕೋಸಿಕ್ಯಾಂಟ್ ಥೀಟಾ ಅಂದ್ರೆ ಏನು? ಕೋಸಿಕ್ಯಾಂಟ್ ಥೀಟಾ ಅಂದ್ರೆ ದಟ್ ಈಸ್ ಹೈಪೋಟೆನಸ್ ಬೈ ಆಪೋಸಿಟ್. ಹೈಪೋಟೆನಸ್ ಬೈ ಆಪೋಸಿಟ್. ಹೈಪೋಟೆನಸ್ ಬೈ ಆಪೋಸಿಟ್. ದಟ್ ಈಸ್ ಹೈಪೋಟೆನಸ್ ಏನಿದೆ 5, ಆಪೋಸಿಟ್ ಏನಿದೆ 3. ಸೊ ನೀವು ಇದು ಪ್ರಾಬ್ಲಮ್ ಮಾಡಿದ್ರು ಸಾಲ್ವ್ ಮಾಡಬಹುದು. ಒಂದು ವಾಯ್ಸ್ ಕೇಳ್ತೀನಿ, ಪ್ರಾಬ್ಲಮ್ ಮಾಡೋದು ಸಾಲ್ವ್ ಮಾಡೋದು ಹೆಂಗ್ ಹೇಳಿ? ಅವ್ನು ಸೈನ್ ಥೀಟಾ ಕೊಟ್ಟಾನೆ, ಸೈನ್ ಇಸ್ 3/5 ಅಂತ ಕೊಟ್ಟಾನೆ. ಸೈನ್ಗೆ ರೆಸಿಪ್ರೋಕಲ್ ಆಪೋಸಿಟ್ ಏನು? ಆಪೋಸಿಟ್ ಆಫ್ ಸೈನ್ ಏನು? ಕೋಸಿಕ್ಯಾಂಟ್. 3/5 ಅಂದ್ರೆ ಸೈನ್ ಆದ್ರೆ, ಕೋಸಿಕ್ಯಾಂಟ್ ಅಂದ್ರೆ 5/3. ಡೈರೆಕ್ಟ್ ಬರೀಬಹುದು. ನೀವು ಮಾಡೋದೇ ಬೇಡ, ಪ್ರಾಬ್ಲಮ್ ಮಾಡೋದೇ ಬೇಡ, ಡೈರೆಕ್ಟ್ ಮಾಡ್ಬೋದು. ಸೊ ಇನ್ ಕೇಸ್ ಬೇರೆ ಕೇಳಿದ್ದ, ಸಪೋಸ್ ಸೈನ್ ಸಿ ಕೇಳಿದ್ರೆ, ನೆಕ್ಸ್ಟ್ ನಿಮಗೆ ಕಾಸ್ ಸಿ ಕೇಳಿದ್ರೆ, ಸೊ ಯು ಹ್ಯಾವ್ ಟು ಡೂ ದಿಸ್. ಈಗ ಕಾಸ್ ಸಿ ಹೇಳಿ, ಕಾಸ್ ಸಿ ಏನಾಗುತ್ತೆ? ಕಾಸ್ ಸಿ ಇಸ್ ಈಕ್ವಲ್ ಟು, ಕಾಸ್ ಅಂದ್ರೆ ಏನು? ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಹೇಗೆ ಕೊಟ್ಟಿದ್ದೇನೆ? ದಟ್ ಈಸ್ ಅಡ್ಜಸೆಂಟ್ 4/5 ಎಷ್ಟು. ಇನ್ ಕೇಸ್ ಟ್ಯಾನ್ ಕೇಳಿದ್ರೆ, ಟ್ಯಾನ್ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಏನಿದೆ? 3/4 ಆಗುತ್ತೆ. 3/4 ಆಗುತ್ತೆ. ಇದು ಸಿ ಅಂತ ಕೊಟ್ಟಿರೋದ್ರಿಂದ, ಸಪೋಸ್ ಅವನು ಎ ಅಂತ ಏನಾದ್ರು ಕೊಟ್ಬಿಟ್ರೆ, ನೀವು ಆಂಗಲ್ ಎ ಹಾಕಬೇಕು. ಅವಾಗ ಈ ಸೈಡ್ ಏನಾಗುತ್ತೆ? ಅಡ್ಜಸೆಂಟ್ ಆಗುತ್ತೆ. ಈ ಸೈಡ್ ಆಪೋಸಿಟ್ ಆಗುತ್ತೆ. ಯಾವಾಗ ಎ ಅಂತ ಮೆನ್ಷನ್ ಮಾಡಿದ್ರೆ ಮಾತ್ರ. ಇಲ್ಲಿ ಸಿ ಅಂತ ಮಾಡಿರೋದ್ರಿಂದ ಸಿಗೆ ಆಂಗಲ್ ಹಾಕೊಂಡ್ರೆ ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಅವಾಗ ಆಂಗಲ್ ಚೇಂಜ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಸೈನ್ ಎ ನೋಡಿ, ಸೈನ್ ಎ ಈಕ್ವಲ್ಸ್ ಟು 5/13. ಸೈನ್ ಎ ಈಸ್ ಈಕ್ವಲ್ ಟು 5/13. ದೆನ್ ಫೈಂಡ್ ಕಾಸ್ ಎ. ನೋಡಿ, ಕಾಸ್ ಎ ನ ಫೈಂಡ್ ಮಾಡ್ತಾರೆ. ಈಗ ಸೈನ್ ಎ ಈಸ್ ಈಕ್ವಲ್ ಟು 5/13 ಕೊಟ್ಟಿದ್ರೆ, ನೀವು ಕಾಸ್ ಎ ನ ಐಡೆಂಟಿಫೈ ಮಾಡಬೇಕು. ನೋಡಿ, ಇದನ್ನ ನಾವು ಟ್ರಯಾಂಗಲ್ ಹಾಕೊಂಡ್ರೆ, ಈಗ ಎ ಬಿ ಸಿ. ಈಗ ಇಲ್ಲಿ ಸೈನ್ ಎ ಅಂತ ಹೇಳೋಣ. ಎ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಆಂಗಲ್ ನ ಎಗೆ ಹಾಕ್ಬೇಕು. ಕರೆಕ್ಟಾ? ಎಗೆ ಆಂಗಲ್ ಹಾಕ್ತೀವಿ. ಈಗ ಇದ್ಯಾವ ಸೈಡ್ ಆಯ್ತು? ಈಗ ಅಡ್ಜಸೆಂಟ್ ಸೈಡ್ ಆಯ್ತು. ಈಗ ನೆಕ್ಸ್ಟ್ ಇದ್ಯಾವ? ಬಿ ಸಿ ಸೈಡ್ ಯಾವ್ದಾಗುತ್ತೆ? ಆಪೋಸಿಟ್ ಆಯ್ತು. ದಿಸ್ ಇಸ್ ಆಪೋಸಿಟ್. ಇದು ಹೈಪೋಟೆನಸ್ ಆಯ್ತಾ? ಕರೆಕ್ಟಾ? ಹೈಪೋಟೆನಸ್ ಆಯ್ತಾ? ಸೊ ಈಗ ವ್ಯಾಲ್ಯೂಸ್ ನ ಹಾಕಿ. ಸೈನ್ ಎ, ಸೈನ್ ಥೀಟಾ ಅಂದ್ರೇನು? ಸೈನ್ ಥೀಟಾ ಅಂದ್ರೇನು? ಆಪೋಸಿಟ್ ಬೈ ಹೈಪೋಟೆನಸ್. ಸೈನ್ ಎ ಅಂದ್ರೆ ಆಪೋಸಿಟ್ ಬೈ ಹೈಪೋಟೆನಸ್. ಆಪೋಸಿಟ್ ವ್ಯಾಲ್ಯೂ ಇಲ್ಲಿ ನೋಡಿ, ಆಪೋಸಿಟ್ ದಟ್ ಈಸ್ 5. ಹೈಪೋಟೆನಸ್ ಇಸ್ 13. ಈಗ ಅದನ್ನ ಪೈಥಾಗೋರಸ್ ಇಲ್ಲ. ಪೈಥಾಗೋರಸ್ ಏನ್ ಹೇಳುತ್ತೆ? ಪೈಥಾಗೋರಸ್ ಏನ್ ಹೇಳುತ್ತೆ? ದಟ್ ಈಸ್ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಸ್ಕ್ವೇರ್ ಏನಿದೆ? ದಟ್ ಈಸ್ 13 ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್. ಓಕೆ, 13 ಸ್ಕ್ವೇರ್ ಇಸ್ 169. ಓಕೆ, 5 ಸ್ಕ್ವೇರ್ ಅಂದ್ರೆ 25. ಇದಕ್ಕೆ ಬಂದ್ರೆ ದಟ್ ಈಸ್ -25 ಇಸ್ ಈಕ್ವಲ್ ಟು AB ಸ್ಕ್ವೇರ್. 169 25 ಹೋದ್ರೆ ದಟ್ ಈಸ್ 144 ಇಸ್ ಈಕ್ವಲ್ ಟು AB ಸ್ಕ್ವೇರ್. ಸೊ ಈ ಕಡೆ ಕಳಿಸಿದ್ರೆ ರೂಟ್ ಆಗುತ್ತೆ. ದಟ್ ಈಸ್ AB ಈಕ್ವಲ್ಸ್ ಟು ರೂಟ್ ಆಫ್ 144. ರೂಟ್ 144 ಆಯ್ತು. ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 144 ಈಸ್ ಓಕೆ 144 ಇಸ್ 12. ಸೊ AB ಈಸ್ ಈಕ್ವಲ್ ಟು, ನಿಮಗೆ AB ವ್ಯಾಲ್ಯೂ ಬಂತು 12. ಈಗ ನಮಗೆ AB ವ್ಯಾಲ್ಯೂ 12 ಬಂತು, BC ಇಸ್ ಈಕ್ವಲ್ ಟು 5 ಬಂತು, ಅಂಡ್ AC ಇಸ್ ಈಕ್ವಲ್ ಟು 13 ಬಂತು. ಈಗ ನಾವು ಕಂಡುಹಿಡಿಯಬೇಕಾದ್ರೇನು? ಕಾಸ್ ಎ ಅಂತ ಹೇಳಿದ್ರೆ ಆಂಗಲ್ ಎಗಾಗಿದೆ. ಇದು ಅಡ್ಜಸೆಂಟ್ ಸೈಡ್ ಆಯ್ತು. ಇದು ಆಪೋಸಿಟ್ ಹೈಪೋಟೆನಸ್. ಈಗ ಕಾಸ್ ಅಂದ್ರೇನು? ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ವ್ಯಾಲ್ಯೂ ಇದೆ 12, ಹೈಪೋಟೆನಸ್ ವ್ಯಾಲ್ಯೂ ಇದೆ 13. ಹೌದಾ? ಎಷ್ಟಾಯ್ತು? ಈಗ ನೀವೊಂದು ಪ್ರಾಬ್ಲಮ್ ಮಾಡಿ. ನೀವೊಂದು ಪ್ರಾಬ್ಲಮ್ ಇಲ್ಲಿ ಹಾಕ್ಬಿಡ್ತೀನಿ. ನೋಡಿ, ಇದನ್ನ ಎಕ್ಸಾಮ್ ಕೇಳಿರೋ ಪ್ರಾಬ್ಲಮ್. ದಟ್ ಈಸ್ sin A equals to 5/13. Then find the value of sin P and tan R. Find the value of sin P and tan R. ಅದರಲ್ಲಿ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಟ್ರಯಾಂಗಲ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನೋಡಿ. That is P Q R. This is R.
ಯಾಕಂದ್ರೆ ನೀವು ಆರ್ ವ್ಯಾಲ್ಯೂ ಮತ್ತೆ ಪಿ ವ್ಯಾಲ್ಯೂ ಕಂಡಿಡಬೇಕು ನೋಡಿ. ಸೈನ್ ಟಿ ಕಂಡಿಡ್ಬೇಕಂತೆ, ಟ್ಯಾನ್ ಆರ್ ನ ಕಂಡಿಡ್ಬೇಕಂತೆ. ಸೊ ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದೇನೆ, ದಟ್ ಈಸ್ 1 and 2 and √3. ಇದನ್ನು ನೀವು ಮಾಡಿ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಪಿ ಅಂತ ಹೇಳಿದ್ದೇನೆ. ಸೈನ್ ಪಿ ಅಂದ್ರೆ ಆಂಗಲ್ ಪಿ ನ ಕನ್ಸಿಡರ್ ಮಾಡ್ಕೋಬೇಕು. ಇದೇನಾಗುತ್ತೆ ಅವಾಗ ಸೈಡ್ ಅಡ್ಜಸೆಂಟ್ ಸೈಡ್ ಆಯ್ತು, ಇದು ಹೈಪೋಟೆನಸ್ ಆಯ್ತು, ಇದು ಆಪೋಸಿಟ್ ಆಯ್ತು. ಸೈನ್ ಅಂದ್ರೇನು? ಆಪೋಸಿಟ್ ಬೈ ಹೈಪೋಟೆನಸ್. ಸೊ ಆಪೋಸಿಟ್ ಬೈ ಹೈಪೋಟೆನಸ್ ಆಗುತ್ತೆ. ನೆಕ್ಸ್ಟ್ ಟ್ಯಾನ್ ಆರ್ ಆದ್ರೇನು? ಟ್ಯಾನ್ ಆರ್ ಆದ್ರೆ ಇಲ್ಲಿಗೆ ಆಂಗಲ್ ಹಾಕಬೇಕು. ಈ ಆಂಗಲ್ ಈ ಸೈಡ್ ಏನಾಗುತ್ತೆ ಅವಾಗ ಅಡ್ಜಸೆಂಟ್ ಆಯ್ತು, ಇದು ಆಪೋಸಿಟ್ ಆಯ್ತು, ಇದು ಹೈಪೋಟೆನಸ್ ಆಯ್ತು. ಸೊ 1/√3 ಆಗುತ್ತೆ. ಸೊ ಇದನ್ನ ನೀವು ಮಾಡಿ ಪ್ರಾಬ್ಲಮ್ ನೋಡಿ. ನೆಕ್ಸ್ಟ್ ಇಂಟ್ರೊಡಕ್ಷನ್ ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಆನ್ ಆಂಗಲ್ಸ್ ವೆರಿ ಈಸಿ ನೋಡಿ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಇದರಲ್ಲಿ ಸೈನ್ ಥೀಟಾ ಏನಿಲ್ಲ, ಫಸ್ಟ್ ನೀವು ಬೈ ಹ್ಯಾಟ್ ಮಾಡಕ್ ಹೋಗ್ಬೇಡಿ. ಏನು ಜಸ್ಟ್ ನೀವು ಬರೀಬೇಕು ನೋಡಿ. 0 1 ಬರೀರಿ, ನೆಕ್ಸ್ಟ್ 2 3 4 ಬರದ್ರ. ನೆಕ್ಸ್ಟ್ ಈ 5 ರೇಷಿಯೋಸ್ಗಳನ್ನು ಡಿವೈಡ್ ಬೈ 4 ಮಾಡಿ. ಡಿವೈಡ್ ಬೈ 4 ಡಿವೈಡ್ ಬೈ 4 ಈಗ ಈ ಫ್ರಾಕ್ಷನ್ಸ್ ಗಳಿಗೆ ರೂಟ್ ನ ಮಲ್ಟಿಪ್ಲೈ ಮಾಡಿ ನೋಡಿ. ರೂಟ್ ಈಗ 0/4 ಅಂದ್ರೇನು? 0. 0/4 ಅಂದ್ರೆ 0. ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 0 ಈಸ್ 0 ಬಂತ. ನೆಕ್ಸ್ಟ್ 1/4 ನೋಡಿ. ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 1 ಈಸ್ 1. ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 4 ಈಸ್ 2. 1/2 ಆಯ್ತಾ. ನೆಕ್ಸ್ಟ್ ನೋಡಿ, ಇಲ್ಲಿ ಎರಡು ನಂಬರ್ ಒಂದರಿಂದ ಡಿವೈಡ್ ಆಗುತ್ತೆ. ದಟ್ ಈಸ್ 2 1s 2 2s. ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 1 ಈಸ್ 1. There is no perfect square for 2. That's why divided by √2. Why ಹೆಂಗ್ ಬರುತ್ತಾ? So this square will be, this root will be applicable for 1 also, 2 also. ಎರಡಕ್ಕೂ ಅಪ್ಲೈ ಆಗುತ್ತೆ. So perfect square for 1 is 1. Perfect square for 2 is √2. ಮುಗೀತು ನೋಡಿ. ಈಗ ಇಲ್ಲಿ √3 ಗೆ there is no perfect square. √3 as it is ಹಂಗೆ ಬರ್ಕೊಳ್ಳಿ. ರೂಟ್ ಆಫ್ 4 ಅಂದ್ರೆ ಎಷ್ಟು? 2. ರೈಟಾ? ಈಗ ನೋಡಿ 4 1s 4 1s ಕ್ಯಾನ್ಸಲ್ ಆಯ್ತು. ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 1 is 1. ಇಷ್ಟೇ, ಮುಗೀತು. ಕ್ವಾರ್ಟರ್ ನಂಬರ್ 0 1 2 3 4 ಅಂತ ಬರ್ಕೊಳ್ಳಿ. ಅದಕ್ಕೆಲ್ಲಡೆ ಡಿವೈಡ್ ಬೈ 4 ನ ಮಾಡ್ಕೊಳ್ಳಿ. ಅದಕ್ಕೆ ರೂಟ್ ಹಾಕಿ. 0/4 ಅಂದ್ರೆ 0. ಸೊ 1/4 ಇದೆ. ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 1 is 1. ಪರ್ಫೆಕ್ಟ್ ಸ್ಕ್ವೇರ್ ಫಾರ್ 4 is 2. ಮುಗೀತು. ನೆಕ್ಸ್ಟ್ ಇಲ್ಲಿ ಅಷ್ಟೇ 2/4 ಇದೆಯಲ್ಲ, ಅದು ಎರಡು ಒಂದೇ ಮಧ್ಯೆ ಡಿವೈಡ್ ಆಗುತ್ತೆ. 1/2 ಡಿವೈಡ್ ಆಯ್ತು. ಸೊ 1/2 ಅಂದ್ರೆ 1 ಗೆ ಪರ್ಫೆಕ್ಟ್ ಸ್ಕ್ವೇರ್ ಏನು? 1. √2 ಗೆ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ. ಸೊ √2 ಹಂಗೆ ಬರ್ಕೊಳ್ಳೋದು ಅಷ್ಟೇ, ಮುಗೀತು. ಸೊ ಇಲ್ಲೂ ಅಷ್ಟೇ 3/4 ಡಿವೈಡ್ ಆಗಲ್ಲ. √3 ಅಂದ್ರೆ as it is ಹಂಗೆ ಬರ್ಕೊಳ್ಳಿ. √4 ಅಂದ್ರೆ 2 ವ್ಯಾಲ್ಯೂ. ಸೊ 4 1 4 ಕ್ಯಾನ್ಸಲ್ ಆಯ್ತು. √1 ಅಂದ್ರೆ 1. ಇವಾಗ ಏನ್ ಮಾಡ್ಬೇಕು ಹೇಳಿ? ಇದನ್ನ as it is ಇಲ್ಲಿ ಬರ್ಕೊಳ್ಳೋದು, ಉಲ್ಟಾ ಬರ್ಕೊಂಡು ಹೋಗೋದು. ಈಗ 1 ನೆಕ್ಸ್ಟ್ √3/2. ಸೊ 1/√2. ಸೊ 1/2 0. ಕರೆಕ್ಟಾ? ಈಗ 0/1 ಅಂದ್ರೇನು? tan θ ಆಗಿದೆ. ದಟ್ ಈಸ್ 0/1 ಅಂದ್ರೇನು? 0/1 ಅಂದ್ರೇನು? 0/1 ಅಂದ್ರೆ 0 ನೋಡಿ. ಇಲ್ಲಿ ನೆಕ್ಸ್ಟ್ ಏನಿತ್ತು? 2 2 ಕ್ಯಾನ್ಸಲ್ ಆಯ್ತು. ಉಳಿದಿದೆ ನೋಡಿದ್ದು, ದಟ್ ಇಸ್ 1/√3. ನೆಕ್ಸ್ಟ್ ಇಲ್ಲಿ 1/√2 1/√2 ಡಿವೈಡ್ ಮಾಡ್ರೆ ಏನು ಉಳಿಯುತ್ತೆ? 1 ಉಳಿಯುತ್ತೆ. ಸಾರಿ, 1 ಉಳಿಯುತ್ತೆ. ಸೊ ನೆಕ್ಸ್ಟ್ √3/2 1/2 ಏನ್ ಕ್ಯಾನ್ಸಲ್ ಆಯ್ತು? 2 2 ಕ್ಯಾನ್ಸಲ್ ಆಯ್ತು. ಉಳಿದಿದೇನು? √3 ಉಳಿತು. ಕರೆಕ್ಟಾ? ಸೊ 1/0 ಅಂದ್ರೇನು? ನಾಟ್ ಡಿಫೈನ್ಡ್. ನೋಡಿ ಗೊತ್ತಾಗಲ್ಲ. ಈಗ ಟ್ಯಾನ್ ಅಂದ್ರೆ 0 ಡಿಗ್ರಿ 0. tan 30 is 1/√3. ಸೊ 45 ಡಿಗ್ರೀಸ್ 1. ಸೊ 60 is √3 ನಾಟ್ ಡಿಫೈನ್ಡ್. ಇದ್ರ ಆಪೋಸಿಟ್ ಬರೆದ್ರೆ ನೀವು ಆಪೋಸಿಟ್ ಏನಾಗಿರುತ್ತೆ? ದಟ್ ಈಸ್ ಸೈನಿಗೆ ಕೊಸಿಕ್ಯಾಂಟ್. ಸೈನಿಗೇನು? ಕೊಸಿಕ್ಯಾಂಟ್ ಥೀಟಾ. ಕೊಸಿಕ್ಯಾಂಟ್ ಥೀಟಾ ಏನಾಗುತ್ತೆ? ದಟ್ ಈಸ್ 0 ಇದೆ ಅಂದ್ರೆ ನಾಟ್ ಡಿಫೈನ್ಡ್. ಸೊ 1/2 ಅಂದ್ರೆ 2. 1/√2 ಇದೆ √2/1 ಆಗುತ್ತೆ. ಸೊ √3/2 ಅಂದ್ರೆ 2/√3 ಆಯ್ತು. ಸೊ 1 ಇದೆ ಅಂದ್ರೆ 1 ಅಷ್ಟೇ, ಮುಗೀತು. ಸೊ ಹಂಗೆ ಕೊಸಿಕೆಂಟ್ ಅಂದ್ಮೇಲೆ ಸೀಕೆಂಟ್ ಅಂದ್ಮೇಲೆ ಕಾಟ್. ಸೊ ಅದರದ್ದು ಆಪೋಸಿಟ್ ನ ಬರ್ಕೊಳ್ಳಿ. ಈ ಮೂರರಲ್ಲಿ ನೀವು 3 ಕಲಿಯಂಗಿಲ್ಲ. ಜಸ್ಟ್ 0 1/2 3 4 ಬರ್ಕೊಳ್ಳಿ. ಡಿವೈಡ್ ಬೈ 4 ನ ಮಾಡಿ, ಆಮೇಲೆ ರೂಟ್ ಹಾಕಿ, ಮುಗೀತು ಅಷ್ಟೇ. ಇಲ್ಲಿ ನಾಟ್ ಡಿಫೈನ್ಡ್ ಅದಕ್ಕೆ ಬರುತ್ತೆ ನೋಡಿ ಸಾಕು. ನಾಟ್ ಡಿಫೈನ್ಡ್ ಇಸ್ tan 90 ಡಿಗ್ರಿ ಬರ್ತದೆ ಅಷ್ಟೇ, ಮುಗೀತು. ಇನ್ನೇನು ನೀವು ಬೈಹಾಟು ಮಾಡಂಗಿಲ್ಲ, ನೀವು ಚಾಲ್ಕು ಪೂರ್ತಿ ಈಸಿ. ಸೊ ಈಗ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಕೊಟ್ಟಿದ್ದ ನಿಮಗೆ 2019 ಆನ್ಯುವಲ್ ಕೊಟ್ಟಿದ್ದೇನೆ. ಬಟ್ ಅದನ್ನೇ ಈಗ ಪ್ರಿಪರೇಟರಿ ಕೊಟ್ಟಿದ್ದ. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದೇನೆ? 2 as it is ಹಂಗೆ ಬರ್ಕೊಳ್ಳಿ. ಇಂಟು ಬ್ರಾಕೆಟ್ ಬರ್ಕೊಳ್ಳೋದು. tan ಸ್ಕ್ವೇರ್ 45 ಅಂತ ಹೇಳಿದ್ದೀನಿ. ಸೊ tan 45 ಅಂದ್ರೆ ವ್ಯಾಲ್ಯೂ ಎಷ್ಟು? tan 45 is 1. ಸೊ 1 ಸ್ಕ್ವೇರ್ ಕರೆಕ್ಟಾ? ಪ್ಲಸ್ cos ಸ್ಕ್ವೇರ್ 30. cos ಸ್ಕ್ವೇರ್ 30 ಅಂದ್ರೆ ಎಷ್ಟಿದೆ? √3/2 ಹೋಲ್ ಸ್ಕ್ವೇರ್. ನೋಡಿ ಸ್ಕ್ವೇರ್ ಇರೋದ್ರಿಂದ ಇಲ್ಲಿಗೂ ಸ್ಕ್ವೇರ್ ಹಾಕ್ಬೇಕು. ಸೊ ಮೈನಸ್ sin ಸ್ಕ್ವೇರ್ 60. sin ಸ್ಕ್ವೇರ್ ಅಂದ್ರೆ
√3/2 ಹೋಲ್ ಸ್ಕ್ವೇರ್ sin 60 ಅಂದ್ರೆ √3/2. ಸೊ ಇವಾಗ ಏನಾಯ್ತು ನೋಡಿ, ನೀವು ಬೇಕಾದ್ರೆ ಮುಂದಕ್ಕೆ ಕ್ಯಾನ್ಸಲ್ ಬೇಕಾದ್ರೆ ಮಾಡ್ಬೋದು, ಈ ಬೇಕಾದ್ರೆ ಮಾಡ್ಬೋದು, ನಿಮ್ ಇಷ್ಟ ನೋಡಿ. ಇಲ್ಲಿ 2 1 ಸ್ಕ್ವೇರ್ ಅಂದ್ರೆ 1 ಮುಗಿತಾ, ಪ್ಲಸ್ ಈ ಸ್ಕ್ವೇರ್ ಇದೆಯಲ್ಲ ಇದು ರೂಟ್ಗೂ ಅಪ್ಲೈ ಆಗುತ್ತೆ, 2ಗೂ ಅಪ್ಲೈ ಆಗುತ್ತೆ. √3 ಸ್ಕ್ವೇರ್ ಅಂದ್ರೆ ಎಷ್ಟು 3 ಡಿವೈಡ್ ಬೈ 2 ಸ್ಕ್ವೇರ್ ಅಂದ್ರೆ 4 ಮೈನಸ್ ಇದು ಅಷ್ಟೇ ನೋಡಿ, ಸ್ಕ್ವೇರ್ ಅಂದ್ರೆ ದಟ್ ಇಸ್ 3, 2 ಸ್ಕ್ವೇರ್ ಅಂದ್ರೆ 4 ನೋಡಿ, ಪ್ಲಸ್ 3/4 ಮೈನಸ್ 3/4 ಏನಾಯ್ತು ಕ್ಯಾನ್ಸಲ್ ಆಯ್ತು, ಉಳಿದಿರೋ 2 ಅಂದ್ರೆ 2. ದಟ್ ಈಸ್ ಯುವರ್ ಆನ್ಸರ್. 2 is the answer. So next problem ಏನಿದೆ, ನೆಕ್ಸ್ಟ್ ಪ್ರಾಬ್ಲಮ್ ಇದಾಯ್ತಲ್ಲ ಇದು ಪ್ರಾಬ್ಲಮ್ ನೋಡಿ. ಕಾಸ್ 45 ಡಿಗ್ರಿ ಇಂಟು ಸೈನ್ 45 ಡಿಗ್ರಿ. ಸುಮ್ಮನೆ ಒಟ್ಟು ಹೋಗ್ಬಿಡಿ, ನಂಗೆ ಫಾಸ್ಟ್ ನೀವು ಮಾಡ್ಬಿಡ್ಬೇಕು. ಕಾಸ್ 45 ಇಂಟು ಸೈನ್ 45 ಡಿಗ್ರಿ ಡಿವೈಡ್ ಬೈ ಸೀಕ್ಯಾಂಟ್ 30 ಮೈನಸ್ ಕಾಟ್ 60 ಡಿಗ್ರಿ. ಇದನ್ನ 2024 ಏಪ್ರಿಲ್ ಅಲ್ಲಿ ಕೇಳ್ದ, ಆನ್ಯುವಲ್ ಎಕ್ಸಾಮ್ ಅಲ್ಲಿ 2024 ಏಪ್ರಿಲ್ ಎಕ್ಸಾಮ್ ಅಲ್ಲಿ ಕೇಳಿರೋದು ನೋಡಿ. ಕಾಸ್ 45 ಅಂದ್ರೆ ಎಷ್ಟು ಡಿಗ್ರಿ, ಕಾಸ್ 45 ಇಸ್ 1/√2 ನ 1/√2 ಇಂಟು ಇದೆ ಇಂಟು ಸೈನ್ 45 ಅಂದ್ರೆ ಎಷ್ಟು, ಸೈನ್ 45 ದಟ್ ಇಸ್ 1/√2 ಹೋಲ್ ಡಿವೈಡ್ ಬೈ ಸೀಕೆಂಟ್ 30 ಇಸ್ ಸೀಕೆಂಟ್ 30 ಅಂದ್ರೆ ಎಷ್ಟು, ಸೀಕೆಂಟ್ ಯಾವ್ದು ರೆಸಿಪ್ರೋಕಲ್, ಸೀಕೆಂಟ್ ಕಾಸ್ ರೆಸಿಪ್ರೋಕಲ್ ದಟ್ ಈಸ್ ಸೀಕೆಂಟ್ 30 ಅಂದ್ರೆ ಕಾಸ್ 30 ಅಂದ್ರೆ √3/2 ಇದೆ, ಸೀಕೆಂಟ್ 30 ಅಂದ್ರೆ ದಟ್ ಈಸ್ 2/√3. ಓಕೆ, ಮೈನಸ್ ಕಾಟ್ 60 ಅಂದ್ರೆ ಎಷ್ಟು, ಓಕೆ ಟ್ಯಾನ್ 60 ನೋಡಿ, ಫಸ್ಟ್ √3 ಇದೆ, ಕಾಸ್ 60 ಅಂದ್ರೆ 1/√3 ಆಯ್ತು. ರೆಸಿಪ್ರೋಕಲ್ ಮಾಡ್ಕೊಂಡ್ರೆ ಅಷ್ಟು ಮುಗೀತು. ಈಗ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ನೆಕ್ಸ್ಟ್ ಸ್ಟೆಪ್ ಏನು, ಮಲ್ಟಿಪ್ಲೇಷನ್ ಏನು ನೋಡಿ, ಇಂಟು ಇರೋದ್ರಿಂದ ನ್ಯೂಮಿನೇಟರ್ ಡಿನಾಮಿನೇಟರ್ ಮಾಡಿ. ಸೊ 1 1 1 ಆಯ್ತು, √2 ಇಂಟು √2 ದಟ್ ಈಸ್ 2 ಆಯ್ತಾ, ಹೋಲ್ ಡಿವೈಡ್ ಬೈ ನೋಡಿ. ಇದನ್ನು ಅಷ್ಟೇ, ಡಿನಾಮಿನೇಟರ್ ಎರಡು ಸೇಮ್ ಐತಿ, ಡಿನಾಮಿನೇಟರ್ ಎರಡು ಸೇಮ್ ಇರೋದ್ರಿಂದ ಸೇಮ್ ಮಾತ್ರ ತಗೊಳ್ಳಿ, ದಟ್ ಈಸ್ √3 ಕರೆಕ್ಟಾ. ಈಗ ನೋಡಿ ನೆಕ್ಸ್ಟ್ ನ್ಯೂಮಿನೇಟರ್ ಇದೆ 2 - 1 ಇದೆಯಾ, ಸೊ 2 - 1 ಎಷ್ಟಾಯ್ತು, ಹಂಗೆ ಬರ್ತಾರೆ 2 - 1 ದಟ್ ಈಸ್ 1 ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬರೀದ್ ಬೇಡ, ಇದೇ ಬರ್ಬಿಡ್ತೀನಿ, 2 - 1 ಇಸ್ 1 ಆಯ್ತು ಕರೆಕ್ಟಾ. ಸೊ ಇವಾಗ ಏನ್ ಮಾಡ್ಬೇಕು ನೋಡಿ, ಇದು ಫ್ರಾಕ್ಷನ್ ಇದೆಯಲ್ಲ ಇದನ್ನ ರೆಸಿಪ್ರೋಕಲ್ ಮಾಡ್ಕೊಳ್ಳಿ, ಇಂಟು ರೆಸಿಪ್ರೋಕಲ್ ಮಾಡ್ಕೊಳ್ಳಿ, ಏನಾಗುತ್ತೆ 1/2 ಇಂಟು ನೋಡಿ ನ್ಯೂಮಿನೇಟರ್ ಡಿನಾಮಿನೇಟರ್ ಇರೋದು, ರೆಸಿಪ್ರೋಕಲ್ ಮಾಡಿದಾಗ ಡಿನಾಮಿನೇಟರ್ ನ್ಯೂಮಿನೇಟರ್ ಬರುತ್ತೆ, ನ್ಯೂಮಿನೇಟರ್ ಡಿನಾಮಿನೇಟರ್ ಹೋಗುತ್ತೆ. 1/2 ಅದೇ ಸಂಖ್ಯೆ ಬರ್ಕೊಂಡಿದ್ದೀನಿ, ಇದು ಫ್ರಾಕ್ಷನ್. ಸೊ ಈ ರೀತಿ ಇರೋದು ಮೇಲೆ ಬಂದಾಗ ಉಲ್ಟಾ ಆಗುತ್ತೆ, ದಟ್ ಈಸ್ √3/1. ಸೊ ಈಗ ಮಲ್ಟಿಪ್ಲೈ ಮಾಡಿ, √3 1 √3 ಡಿವೈಡ್ ಬೈ 2 1 2 ದಟ್ ಈಸ್ ಆನ್ಸರ್ ಈಸ್ √3/2 ಇಸ್ ದ ಆನ್ಸರ್. ಇದೇ ಕ್ವಶನ್ ನ ಏಪ್ರಿಲ್ ಅಲ್ಲಿ 2024 ಲಾಸ್ಟ್ ಇಯರ್ ಕೇಳಿದ್ದ, 2 ಮಾರ್ಕ್ಸ್ ಕೇಳಿದ, ಇಷ್ಟೇ 2 ಮಾರ್ಕ್ಸ್ ಕ್ವಶನ್. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೀವು ಮಾಡಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಇದಾಯ್ತಲ್ಲ, ಇದು ಬಂತ ಎಲ್ಲರಿಗೂ ಆನ್ಸರ್, ಇದು ಬಂತ ಬರ್ಲಿಲ್ಲ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೀವು ಮಾಡಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ 2 ನಿಮಿಷ ಟೈಮ್ ಕೊಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಈಸ್ sin 30 ನೋಡಿ, ಯಾರು ಬೇಕು ಮಾಡ್ತಿರೋದು, sin 30 ಇಂಟು ಕಾಸ್ 60 ಪ್ಲಸ್ ಕಾಸ್ 30 ಇಂಟು ಸೈನ್ 60 ಈಕ್ವಲ್ಸ್ ಟು ಸೈನ್ 90 ಅಂತ ಪ್ರೂವ್ ಮಾಡಬೇಕು. ಇದನ್ನ 2024 3ನೇ ಎಕ್ಸಾಮ್ ಅಲ್ಲಿ ಕೇಳಿದ್ದ, ಥರ್ಡ್ ಎಕ್ಸಾಮ್ ಅಲ್ಲಿ 2024 3ನೇ ಎಕ್ಸಾಮ್ ಅಲ್ಲಿ ಕೇಳಿದ್ದ. ನೋಡಿ ಯಾರು ಬೇಗ ಮಾಡ್ತೀರಂತ. ಸೊ ಇಲ್ಲಿ ಸೈನ್ 30 ಅಂದ್ರೆ ವ್ಯಾಲ್ಯೂ ಎಷ್ಟು, ಫಸ್ಟ್ ಅದು ನೋಡ್ತೀವಿ 1/2 ಕರೆಕ್ಟಾ. ಎಸ್, ಸೈನ್ 1/2 ಇಂಟು ಕಾಸ್ 60 ಅಂದ್ರೆ ಕಾಸ್ 60 ಇಸ್ 1/2 ಪ್ಲಸ್ ಕಾಸ್ 30 ಏನಿದೆ ವ್ಯಾಲ್ಯೂ, ಕಾಸ್ 30 ಇಸ್ √3/2 ಇಂಟು ಸೈನ್ 60 ಇಸ್ √3/2 ನೀವು ಪ್ರೂವ್ ಮಾಡ್ಬೇಕಾದ್ರೇನು, ಸೈನ್ 90 ಅಂತ ಪ್ರೂವ್ ಮಾಡಬೇಕು. ಸೈನ್ 90 ಇವಾಗ ಇಲ್ಲಿ ಇಂಟು ಇದೆ ಅಂತಂದ ನ್ಯೂಮಿನೇಟರ್ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ. ಸೊ 1 1 1 2 2 4 ಪ್ಲಸ್ √3 ಇಂಟು √3 33 √3 ಇಂಟು √3 ದಟ್ ಈಸ್ √9 ಆಗುತ್ತೆ. ಫಸ್ಟ್ ಪವರ್ 9 ಇಸ್ 3 2 2 4. ಸೊ ಡಿನಾಮಿನೇಟರ್ ಎರಡು ಸೇಮ್ ಇರೋದು 4 ಅಂತ ತೆಗಿರಿ, 3 + 1 ಇಸ್ 4 ಇಸ್ ಈಕ್ವಲ್ ಟು ಸೈನ್ 90
ಅಂತ ಪ್ರೂವ್ ಮಾಡ್ಬೇಕಾದ್ರೆ ನಾವು. ಸೊ 4 1 1, ದಟ್ ಈಸ್ 1 is equal to sin 90. ನೋಡಿ ವೆರಿ ಇಂಪಾರ್ಟೆಂಟ್ ಇದು. sin 90 is equal to 1. ಸೊ sin 90 ಅಂದ್ರೆ ಎಷ್ಟು ಬಂದಿದೆ? 1. ಇಲ್ಲಿ sin 90 ಅಂದ್ರೆ 1 is equal to sin 90. ಇಷ್ಟೇ. ಇದು ನಿಮ್ಮ 2024 ಅಲ್ಲಿ 3ನೇ ಪೇಪರ್ ಕೇಳಿದ ಪೇಪರ್ ನೋಡಿ, ಎರಡೇ ಸ್ಟೆಪ್ ಮಾಡಿದ್ರೆ 2 ಸ್ಟೆಪ್ಗೆ ನಿಮಗೆ 2 ಮಾರ್ಕ್ಸ್ ಕೇಳಿದ ಕ್ವಶನ್ ಇದು. ಸೊ ನೆಕ್ಸ್ಟ್ ಕ್ವಶನ್, ಇದು ಹೋಮ್ವರ್ಕ್ ಪ್ರಾಬ್ಲಮ್ ನೀವೇ ಮಾಡಿ. ಹೋಮ್ವರ್ಕ್ ಪ್ರಾಬ್ಲಮ್ ಇಸ್ 6 cos 60 degree minus sin 30 degree plus sin square 45 degree plus cos square 45 degree. ಇದನ್ನು ನೀವು ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ನೋಡಿ. 6 cos 60 degree, cos 60 ಅಂದ್ರೆ ಎಷ್ಟಿದೆ ನೋಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಸ್ ನೋಡಿ, ಕರೆಕ್ಟಾಗಿ ನೀವು 3 ಕಲ್ತ್ರೆ ಸಾಕು. ಅದಕ್ಕೂ ಕೊಡ್ಬೇಡು ಏನು ಕೇಳಿಸ್ಕೊಳ್ಳಿ. ಫಸ್ಟ್ sin square a ಪ್ಲಸ್ sin square theta ಪ್ಲಸ್ cos square theta ಈಕ್ವಲ್ಸ್ ಏನಾಗಿರುತ್ತೆ? 1 ಆಗಿರುತ್ತೆ. ಇನ್ ಕೇಸ್ ಅವನೇನಾದ್ರು cos square, ಈಗ sin square ಹೇಳ್ಸ್ಕೊಳ್ಳಿ. ಇದರಲ್ಲಿ ಮೂರು ಐಡೆಂಟಿಸ್ ನ ಮಾಡ್ಕೋಬಹುದು ನೀವು. ನೋಡಿ ಫಸ್ಟ್ ಐಡೆಂಟಿ ಗೊತ್ತು ಸಾಕು ನಿಮಗೆ. sin square theta ಪ್ಲಸ್ cos square theta is equal to 1. ನೆಕ್ಸ್ಟ್ ಸೆಕೆಂಡ್ ಐಡೆಂಟಿ ಏನಿರುತ್ತೆ? ಮೇನ್ ಐಡೆಂಟಿ, ದಟ್ ಈಸ್ 1 ಪ್ಲಸ್ tan square theta is equal to secant square theta. ನೋಡಿ 1 ಪ್ಲಸ್ tan square theta is equal to secant square theta. ಇದು ಸೆಕೆಂಡ್ ಐಡೆಂಟಿ. ಮೂರನೇ ಐಡೆಂಟಿ ಏನಿರುತ್ತೆ? 1 ಪ್ಲಸ್ cot square theta equals to cosecant square theta. ನೋಡಿ ಇದು ಸಿ ಅಂತ ನೆನ್ಪಿಟ್ಕೊಬಿಡಿ ಸಾಕು. ಕಾಟು ಕೊಸಿಕ್ಯಾಂಟ್ ಅಷ್ಟೇ. ಕಾಟ್ ಸ್ಕ್ವೇರ್ ಥೀಟಾಗೆ ಕೊಸಿಕ್ಯಾಂಟ್ ಸ್ಕ್ವೇರ್ ಥೀಟಾ ಬರುತ್ತೆ ಅಂತ. ಈಗ ಇದರಲ್ಲಿ ನಾವು ಮಿಕ್ಕಿದ 2 ಐಡೆಂಟಿಟಿ ಮಾಡೋಣ. ಈಗ sin ಸ್ಕ್ವೇರ್ ನೀವು ಉಳಿಸ್ಕೊಳ್ಳಿ, ಮಿಕ್ಕಿದ ಕಡೆ ಕಳಿಸ್ಕೊಳ್ಳಿ. ಏನಾಯ್ತು? sin ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಟು 1 ಮೈನಸ್ cos ಸ್ಕ್ವೇರ್ ಥೀಟಾನ 1 ಮೈನಸ್ cos ಸ್ಕ್ವೇರ್ ಥೀಟಾ ಅಂದ್ರೆ sin ಸ್ಕ್ವೇರ್ ಥೀಟಾ, ಅಥವಾ cos ಸ್ಕ್ವೇರ್ ಇಲ್ಲಿ ನಿಲ್ಲಿಸ್ಕೊಳ್ಳಿ, ಮಿಕ್ಕಿದೆಲ್ಲ ಕಡೆ ಕಳಿಸ್ಕೊಳ್ಳಿ. ಏನಾಯ್ತು? cos ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಟು 1 ಮೈನಸ್ sin ಸ್ಕ್ವೇರ್ ಥೀಟಾ ಆಯ್ತು. ನೋಡಿ 3 ಐಡೆಂಟಿ ಬಂತು. ಇದು ಅಷ್ಟೇ ಸೇಮ್. ಈಗ ನಮಗೆ 1 ಬೇಕು ಅಂದ್ರೆ ಇದನ್ನ ತೆಗೆದುಬಿಟ್ಟು ಆ ಕಡೆ ಕಳಿಸ್ಕೊಳ್ಳಿ. ಏನಾಯ್ತು? 1 ಈಸ್ ಈಕ್ವಲ್ ಟು secant ಸ್ಕ್ವೇರ್ ಥೀಟಾ ಮೈನಸ್ tan ಸ್ಕ್ವೇರ್ ಥೀಟಾ. ಅಥವಾ ನಿಮ್ಗೆ ಏನಾದ್ರು tan ಸ್ಕ್ವೇರ್ ಬೇಕು ಅಂದ್ರೆ ಈ ಪ್ಲಸ್ 1 ಇರೋದನ್ನ ಆ ಕಡೆ ಕಳಿಸ್ಕೊಳ್ಳಿ. ಏನಾಯ್ತು? ಸೊ ದಟ್ ಈಸ್ tan ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಟು secant ಸ್ಕ್ವೇರ್ ಥೀಟಾ ಮೈನಸ್ 1 ಆಯ್ತು. ಅಷ್ಟೇ ರಿಮೈನಿಂಗ್ ಐಡೆಂಟಿಟಿ. ಈಗ ಇದಕ್ಕೂ ಹಾಕಿ ಅಷ್ಟೇ. ಈಗ ನಮಗೆ 1 ಬೇಕು ಅಂದ್ರೆ 1 ಮಾತ್ರ ಉಳಿಸ್ಕೊಳ್ಳಿ, ಮಿಕ್ಕಿದ್ರೆ ನೋಡಿ ಕಳಿಸ್ಕೊಳ್ಳಿ. ದಿಸ್ ಕೊಸಿಕ್ಯಾಂಟ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ. ಸೊ ನಿಮಗೆ ಏನಾದ್ರು ಕಾಟ್ ಸ್ಕ್ವೇರ್ ಬೇಕು ಅಂದ್ರೆ ಕಾಟ್ ಸ್ಕ್ವೇರ್ ಮಾತ್ರ ಉಳಿಸ್ಕೊಳ್ಳಿ, ಮಿಕ್ಕಿದ್ರೆ ಕಳಿಸ್ಕೊಳ್ಳಿ. ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸಿಕ್ಯಾಂಟ್ ಮೈನಸ್ 1. ಅಷ್ಟೇ 3 ಐಡೆಂಟಿ ಕಲ್ತ್ರೆ ಸಾಕು. ಅದನ್ನು ನೀವು ಕಲಿಯಂಗಿಲ್ಲ. ಒಂದು sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತ ಕಳ್ಕೊಳ್ಳಿ. ಇನ್ನೊಂದು ಸಿ ಅಂತ ನೆನಪಿಟ್ಕೊಳ್ಳಿ ಸಾಕು. ಇದು ಕಾಟ್ ಟ್ಯಾನು ಸೀಕೆಂಟ್ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್. ಈ 2 ಐಡೆಂಟಿ, 3 ಐಡೆಂಟಿ ಕರೆಕ್ಟ್ ಕಲ್ತ್ರೆ ಮಿಕ್ಕಿರೋ ಐಡೆಂಟಿಗಳನ್ನ ಉಲ್ಟಾ ಪಲ್ಟಾ ಮಾಡಬೇಕು. ಆ ಕಡೆ ಕಲ್ಸ್ಕೊಂಡು ಮುಗಿದೋಯ್ತು. ಈಗ ಇದರಲ್ಲಿ ನಿಮಗೆ 2024 ಅಲ್ಲಿ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್ ನೋಡಿ. ಅವ್ನು ಏನೇ ಕೊಡ್ಲಿ ಕ್ವಶನ್ಸ್ ನಿಮ್ ಟೆಕ್ಸ್ಟ್ ಬುಕ್ ಅದ್ರದ್ದೇ ಕೊಡ್ತಾನೋ ಅಥವಾ ಬೇರೆದೇ ಕೊಡ್ತಾನೋ, ಏನಾದ್ರು ಕೊಡ್ಲಿ, ಫಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ಏನನ್ನ ಮಾಡ್ಬೋದು ಫಸ್ಟ್ ನೋಡಿ ಅಬ್ಸರ್ವ್ ಮಾಡಿ. ಈಗ √3 ಇದೆ, √3 ಆಸ್ ಇಟ್ ಇಸ್ ಬರ್ಕೊಳ್ಳಿ. ಈಗ ಸೀಕ್ಯಾಂಟಿಗೆ ನೀವೇನ್ ಮಾಡ್ಬೋದು? ರೆಸಿಪ್ರೋಕಲ್ ಹಾಕ್ಬೋದು. ಅವ್ರ ರೆಸಿಪ್ರೋಕಲ್ ಆಫ್ ಸೀಕ್ಯಾಂಟ್ 1 ಬೈ ಕಾಸ್ ಏನ ಕರೆಕ್ಟಾ? 1 ಬೈ ಕಾಸ್ ಅಂದ್ರೇನು? ಸೀಕ್ಯಾಂಟ್. 1 ಬೈ ಕಾಸ್ ಅಂದ್ರೆ ಸೀಕ್ಯಾಂಟ್. ಸೊ ಹೋಲ್ ಡಿವೈಡೆಡ್ ಬೈ ಕೊಸಿಕ್ಯಾಂಟಿಗೆ ಏನ್ ರೆಸಿಪ್ರೋಕಲ್? 1 ಬೈ ಸೈನ್, 1 ಬೈ ಸೈನ್. ಕರೆಕ್ಟಾ? ಈಗ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಏನಂತ ಪ್ರೂವ್ ಮಾಡ್ಬೇಕಾದ್ರೆ ನಾವು 1 ಅಂತ ಪ್ರೂವ್ ಮಾಡ್ಬೇಕಾದ್ರೆ ಈಸ್ ಈಕ್ವಲ್ ಟು 1. ಸಾರಿ, ಈಸ್ ಈಕ್ವಲ್ ಟು 1 ಇದೆ. ಸೊ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ ಕಂಡುಬೇಕಾದ್ರೆ ನಾವು. ಸೊ ಈಗ √3 ಇಂಟು 1 ಏನಾಯ್ತು? √3 ಡಿವೈಡೆಡ್ ಬೈ ಕಾಸ್ ಎ ಹೋಲ್ ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ಸೈನ್ ಎ ಇದೆಯಾ? ಈಸ್ ಈಕ್ವಲ್ ಟು 1. ಇವಾಗ ಇದು ಹೋಲ್ ಡಿವೈಡೆಡ್ ಬೈ ಫ್ರಾಕ್ಷನ್ ಇದೆಯಲ್ಲ, ಇದನ್ನ ರೆಸಿಪ್ರೋಕಲ್ ಮಾಡ್ಕೊಳ್ಳಿ, ಇಂಟು ಮಾಡ್ಕೊಳ್ಳಿ. ಏನಾಯ್ತು? √3 ಬೈ ಕಾಸ್ ಎ ಇಂಟು 1 ಬೈ ಸೈನ್ ಎ ಇರೋದು ಸೈನ್ ಎ ಬೈ 1 ಆಯ್ತು. ಸೈನ್ ಎ ಬೈ 1 ಆಯ್ತು. ಕರೆಕ್ಟಾ? ಈಗ ನ್ಯೂಮರೇಟರ್ ಡಿನಾಮಿನೇಟರ್ ಮಾಡಿ. √3 ಇಂಟು ಸೈನ್ ಎ, √3 ಸೈನ್ ಎ, √3 ಸೈನ್ ಎ ಡಿವೈಡೆಡ್ ಬೈ 1 ಇಂಟು ಕಾಸ್ ಎ, ದಟ್ ಈಸ್ ಕಾಸ್ ಎ ಆಯ್ತು, ಈಸ್ ಈಕ್ವಲ್ ಟು 1. ಕರೆಕ್ಟಾ? ಇವಾಗ ಸೈನ್ ಎ ಬೈ ಕಾಸ್ ಎ ಅಂದ್ರೆ ದಟ್ ಈಸ್ ಟ್ಯಾನ್ ಎ. √3 ಟ್ಯಾನ್ ಎ
ಈಕ್ವಲ್ಸ್ ಟು 1 ಕರೆಕ್ಟಾ? ಈಗ √3 ಇದೆಯಲ್ಲ, ಇಂಟು ಇದೆ, ಇದನ್ನ ಈಜಿ ಕಳಿಸಿ ಡಿನಾಮಿನೇಟರ್ ಬರುತ್ತೆ. ದಟ್ ಈಸ್ tan A ಈಕ್ವಲ್ಸ್ ಟು 1/√3 ಆಯ್ತು. ಕರೆಕ್ಟಾ? ಈಗ tan A ಈಕ್ವಲ್ ಟು √3/1/√3 ಆದ್ರೆ ದಟ್ ಈಸ್ ನೋಡಿ, tan ಅಲ್ಲಿ 1/√3 ವ್ಯಾಲ್ಯೂ ಎಷ್ಟು? tan A ಈಕ್ವಲ್ಸ್ ಟು tan 30 ಡಿಗ್ರಿನಾ? ಕರೆಕ್ಟಾ? tan ಅಲ್ಲಿ 1/√3 ಅಂದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ? tan 30 ಡಿಗ್ರಿ ಬರುತ್ತೆ. ಇವಾಗ ಏನ್ ಕ್ಯಾನ್ಸಲ್ ಆಯ್ತು? tan ಕ್ಯಾನ್ಸಲ್ ಆಯ್ತು. ಸೊ A ಇಸ್ ಈಕ್ವಲ್ ಟು ಆಂಗಲ್ ಎಷ್ಟು ಬಂತು? 30 ಡಿಗ್ರಿ. ಆಂಗಲ್ ಇಸ್ ಈಕ್ವಲ್ ಟು 30 ಡಿಗ್ರಿ. ಆಂಗಲ್ A ಇಸ್ ಈಕ್ವಲ್ ಟು 30 ಡಿಗ್ರಿ ಬಂತು. ಬರೋದು ಹೇಳಿದ್ದು. ಸೊ ಈಗ ನೆಕ್ಸ್ಟ್ ಇದನ್ನ ನೋಡಿ, 2024 ಅಲ್ಲಿ ನಿಮಗೆ ಆನ್ಯುವಲ್ ಎಕ್ಸಾಮ್ ಕೇಳಿದ. 24 ಅಲ್ಲಿ ಏನ್ ಕೇಳಿದ? ಕಾಸ್ ಎ ನೋಡಿದ್ರೆ 1 + sin A ಪ್ಲಸ್ 1 + sin A ನೋಡಿದ್ರೆ ಕಾಸ್ ಎ. ಏನ್ ಮಾಡ್ಬೇಕು ಈಗ? ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕಷ್ಟೇ. ನೋಡಿ, ಇಲ್ಲಿ ಫ್ರಾಕ್ಷನ್ ಇದೆಯಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಫಸ್ಟ್ ಡಿನಾಮಿನೇಟರ್ ಮಾಡಿ, ಆಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ನೋಡಿ, ಕಾಸ್ ಎ ಇಂಟು 1 + sin A ಏನಾಯ್ತು? ಕಾಸ್ ಎ ಇಂಟು 1 + sin A ಆಯ್ತಾ? ಅದೇ ಸಂಖ್ಯೆ ಬರ್ಕೊಂಡ್ರ, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಫಸ್ಟ್. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ, ಡಿನಾಮಿನೇಟರ್ ನ್ಯೂಮರೇಟರ್, ಕಾಸ್ ಎ ಇಂಟು ಕಾಸ್ ಎ, ಕಾಸ್ ಸ್ಕ್ವೇರ್ ಎ, ವೆರಿ ಗುಡ್, ಕರೆಕ್ಟ್, ಕಾಸ್ ಸ್ಕ್ವೇರ್ ಎ ಪ್ಲಸ್ ಇದು 1 + sin A. 1 + sin A ಏನಾಯ್ತು? 1 + sin A ಹೋಲ್ ಸ್ಕ್ವೇರ್ ಆಯ್ತಾ? ಅಂದ್ರೆ ಎರಡು ಸೇರಿಸಿ ಹೋಲ್ ಸ್ಕ್ವೇರ್ ಮಾಡಿದೆ. ಸೊ 1 + sin A ಹೋಲ್ ಸ್ಕ್ವೇರ್ ಆಯ್ತು. ಈಗ ಇದಕ್ಕೆ ಐಡೆಂಟಿ ಹಾಕಿ, A + B ಹೋಲ್ ಸ್ಕ್ವೇರ್ ಐಡೆಂಟಿ. ನೀವು ಪ್ರೂವ್ ಮಾಡ್ಬೇಕಾದ್ರೆ 2 secant ಸ್ಕ್ವೇರ್ ಸೇಫ್ 2 secant ಏನ ಪ್ರೂವ್ ಮಾಡ್ಬೇಕಾದ್ರೆ ಓಕೆ. ಕಾಸ್ ಸ್ಕ್ವೇರ್ ಎ ಆಸ್ ಇಟ್ ಇಸ್ ಹಂಗೆ ಬರ್ಕೊಳ್ಳಿ. ಕಾಸ್ ಸ್ಕ್ವೇರ್ ಎ ಪ್ಲಸ್, ಈಗ ಇದೆ ಯಾವ ಐಡೆಂಟಿಗೆ ಅಪ್ಲೈ ಆಗುತ್ತೆ? A + B ಹೋಲ್ ಸ್ಕ್ವೇರ್ ಐಡೆಂಟಿಗೆ. ಸೊ A ಸ್ಕ್ವೇರ್ ಅಂದ್ರೇನು? 1 ಸ್ಕ್ವೇರ್ ಈಸ್ 1 ಪ್ಲಸ್ B ಸ್ಕ್ವೇರ್ ದಟ್ ಈಸ್ sin ಸ್ಕ್ವೇರ್ A, ಕರೆಕ್ಟಾ? ಪ್ಲಸ್ 2AB, 2 1s 2 AB, B ಎಷ್ಟಿದೆ? sin A, 2 sin A, ಕರೆಕ್ಟಾ? ಹೋಲ್ ಡಿವೈಡ್ ಬೈ ಉಳಿದಿರೋದೇನು? ಕಾಸ್ A ಇಂಟು 1 + sin A ಬ್ರಾಕೆಟ್ ಕ್ಲೋಸ್. ಈಗ ನಮ್ಗೆ ಗೊತ್ತು ಐಡೆಂಟಿ, sin ಸ್ಕ್ವೇರ್ A ಪ್ಲಸ್ ಕಾಸ್ ಸ್ಕ್ವೇರ್ A ಎಷ್ಟಾಯ್ತು? sin ಸ್ಕ್ವೇರ್ A ಪ್ಲಸ್ ಕಾಸ್ ಸ್ಕ್ವೇರ್ A, sin ಸ್ಕ್ವೇರ್ A ಪ್ಲಸ್ ಕಾಸ್ ಸ್ಕ್ವೇರ್ ಎಷ್ಟು? 1. sin ಸ್ಕ್ವೇರ್ A ಪ್ಲಸ್ ಕಾಸ್ ಸ್ಕ್ವೇರ್ A is 1 ಪ್ಲಸ್ 1 ಪ್ಲಸ್ 2 sin A ಡಿವೈಡ್ ಬೈ ಕಾಸ್ A ಇಂಟು 1 + sin A. ನೋಡಿ, 1 + 1 is 2 ಆಯ್ತು. 2 + 2 sin A ಡಿವೈಡ್ ಬೈ ಕಾಸ್ A ಇಂಟು 1 + sin A ಆಯ್ತಾ? ಸೊ ಇವೆರಡರಲ್ಲಿ ಏನ್ ಕಾಮನ್ ತೆಗಿದ್ರಿ? 2 + 2 sin A ಅಲ್ಲಿ ಏನ್ ಕಾಮನ್ ತೆಗಿದ್ರಿ? 2 ಕಾಮನ್ ತೆಗಿದ್ರಿ. 2 ಕಾಮನ್ ತಂದ್ರೆ ಏನ್ ಉಳಿತು ಇಲ್ಲಿ? ಸೊ 1 + sin A ಉಳಿತು. 1 + sin A ಹೆಂಗೆ ನೋಡಿ, ಇವೆರಡಲ್ಲೂ 2 ಕಾಮನ್ ತೆಗೆದ್ರೆ ಇದೇನು ಉಳಿತೆ? 1 ಉಳಿತೆ. ನೋಡಿ, ಈಗ ಮಲ್ಟಿಪ್ಲೈ ಮಾಡಿ ಮತ್ತೆ ಬರುತ್ತೆ. 2 1s 2, 2 × sin A, 2 sin A ಬರ್ತದೆ. ಸೇಮ್ ಅದೇ ಆನ್ಸರ್. ನೆಕ್ಸ್ಟ್ ಡಿವೈಡ್ ಬೈ ಕಾಸ್ A ಇಂಟು 1 + sin A. ಈಗ 1 + sin A 1 + sin A ಕ್ಯಾನ್ಸಲ್. ಸೊ 2/cos ಅಂದ್ರೇನು? ಕಾಸಿಗೆ 1/cosಗೆ ರೆಸಿಪ್ರೋಕಲ್ ಏನು? 1/cos ಅಂದ್ರೆ secant, ದಟ್ ಈಸ್ 2 secant A. ನೋಡಿ, ಪ್ರೂವ್ ಆಯ್ತು. ಅವ್ನು ಕೇಳಿದ್ರೆ 2 secant ಏನೋ ಪ್ರೂವ್ ಮಾಡಿ ಅಂತ. ಸೊ ಇದೇ ಕ್ವಶನ್ ನೀವು ಉಲ್ಟಾ ಮಾಡ್ಕೊಂಡು ಮಾಡಿ, ಸೈನ್ ಇರೋ ಜಾಗಕ್ಕೆ ಕಾಸ್ ಇರೋ ಜಾಗ ಸೈನ್ ಹಾಕೊಳ್ಳಿ, ಸೈನ್ ಇರೋ ಜಾಗ ಕಾಸ್ ಹಾಕೊಳ್ಳಿ, ಕಾಸ್ ಇರೋ ಜಾಗ ಸೈನ್ ಹಾಕೊಳ್ಳಿ, ಸೈನ್ ಇರೋ ಜಾಗ ಕಾಸ್ ಹಾಕೊಳ್ಳಿ. ಇದೇ ಕ್ವಶನ್ 2023 ಅಲ್ಲಿ ಆನ್ಯುವಲ್ ಎಕ್ಸಾಮ್ ಕೇಳಿದ್ದ. ಸೇಮ್ ಕ್ವಶನ್. ಏನ್ ಕ್ವಶನ್? ನೋಡಿ, ಕ್ವಶನ್ ಬರೀತೀನಿ. ಏನ್ ಕ್ವಶನ್ ಅಂದ್ರೆ sin A ಡಿವೈಡ್ ಬೈ 1 + cos A ಪ್ಲಸ್ 1 + cos A ಡಿವೈಡ್ ಬೈ sin A ಇಸ್ ಈಕ್ವಲ್ ಟು ಏನ್ ಪ್ರೂವ್ ಮಾಡ್ಬೇಕಂದ್ರೆ ಇಲ್ಲಿ ಕೊಸಿಕ್ಯಾಂಟ್ ಸೀಕೆಂಟ್ ಕೇಳಿದ್ನಲ್ಲ, ಇಲ್ಲಿ ಕೊಸಿಕ್ಯಾಂಟ್ ಕೇಳಿದ. 2 ಕೊಸಿಕ್ಯಾಂಟ್ A ಮಾಡಿ ಇದು ಪ್ರೂವ್ ಮಾಡಿ ನೀವು. ಇದನ್ನ 2023 ಅಲ್ಲಿ ಆನ್ಯುವಲ್ ಎಕ್ಸಾಮ್ಗೆ ಕೇಳಿದ್ದ.